ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಏನೇ ನಾವು VFX ಗ್ರಾಫಿಕ್ಸ್ ಮೂವೀಸ್ಗಳನ್ನು ನೋಡಿದ್ರು, ಚಿಕ್ಕದನಲ್ಲಿ ನಾವು ನೋಡಿದ ಕೆಲವೊಂದು ಮೂವೀಸ್ಗಳನ್ನು ಇವಾಗಿನ ಮೂವೀಸ್ ಬೀಟ್ ಮಾಡೋಕೆ ಆಗಲ್ಲ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 1990 ರಿಲೀಸ್ ಆಗಿದ್ದ ಟ್ರೆಮೋರ್ಸ್ ಅನ್ನೋ ಸೂಪರ್ ಆದ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದೊಡ್ಡ ಬೆಟ್ಟ. ಈ 80s 90s ಟೈಮಲ್ಲಿ ಕೌಬಾಯ್ ಕಲ್ಚರ್ ಇತ್ತಲ್ಲ, ಆ ಟೈಮಲ್ಲಿ ಇಬ್ಬರು ಹುಡುಗರು ಏನು ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರೇ ಈ ಮೂವಿಯ ಹೀರೋಸ್. ಒಬ್ಬ ಯರಾಲ, ಒಬ್ಬ ಎಲ್ಲ. ಇವರಿಬ್ಬರು ಹೇಗೆ ಅಂದ್ರೆ ಟ್ರಾವೆಲರ್ಸ್. ಊರಿಗೆ ಟ್ರಾವೆಲ್ ಮಾಡಿ ಹೋಗಿ ಸ್ವಲ್ಪ ದಿನ ಆ ಊರಲ್ಲೇ ಸ್ಟೇ ಆಗಿ ಅಲ್ಲಿರೋ ಜನರಿಗೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಡ್ತಾ ಇರ್ತಾರೆ. ಆಮೇಲೆ ಮತ್ತೆ ಬೇರೆ ಊರಿಗೆ ಹೊರಟು ಹೋಗ್ಬಿಡ್ತಾರೆ. ಇದೇನೆ ನಮ್ಮ ಹುಡುಗರ ಕೆಲಸ. ಇವಾಗ ಕೆಲಸ ಮುಗಿಸ್ಬಿಟ್ಟು ಇವಾಗ ಸ್ಟೇ ಆಗಿರೋ ವಿಲೇಜ್ಗೆ ಹೋಗ್ತಾ ಇದ್ದಾರೆ ನಮ್ಮ ಹುಡುಗರು. ಆವಾಗ ದಾರಿಯಲ್ಲಿ ಒಂದು ಹುಡುಗಿ ಕೈಯಲ್ಲಿ ಮೆಷಿನ್ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹುಡುಗರು ಗಾಡಿನ ನಿಲ್ಲಿಸ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ನಾನೊಬ್ಬಳು ಸ್ಟೂಡೆಂಟ್, ಎರ್ತ್ಕ್ವೇಕ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ತುಂಬಾ ರೀಡಿಂಗ್ ಸಿಗ್ತಾ ಇದೆ, ಆದ್ರೆ ಅದನ್ನ ನನಗೆ ಸರಿಯಾಗಿ ಮೆಜರ್ ಮಾಡೋಕೆ ಆಗ್ತಾ ಇಲ್ಲ. ನೀವಿಬ್ಬರು ತಾನೇ ಆ ವಿಲೇಜ್ಗೆ ಹೆಲ್ಪ್ ಮಾಡ್ತಾ ಇರೋರು, ನನಗೂ ಹೆಲ್ಪ್ ಮಾಡಿ ಅಂತ ಹುಡುಗಿ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗರು, ಇಲ್ಲಮ್ಮ ಆಗಲ್ಲ, ನಮಗೆ ಬೇರೆ ಕೆಲಸ ಇದೆ, ಆಮೇಲೆ ನೋಡೋಣ ಅನ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ನಮ್ಮ ಹುಡುಗರು. ಆಮೇಲೆ ವಿಲೇಜ್ಗೆ ಬಂದ್ರೆ ವಿಲೇಜ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ. ಅದ್ರ ಓನರು ಅವರಿಗೆ ಬೇಕಾಗಿರೋ ಕೆಲಸವನ್ನೆಲ್ಲ ನಮ್ಮ ಹುಡುಗರ ಕೈಯಲ್ಲಿ ಮಾಡಿಸ್ಕೊಂಡು ರಿಟರ್ನ್ ನಮ್ಮ ಹುಡುಗರಿಗೆ ಬೇಕಾಗಿರೋದನ್ನ ಕೊಡ್ತಾ ಇರ್ತಾರೆ. ಈ ಕಡೆ ಆ ವಿಲೇಜ್ ಇಂದ ಹೊರಗಡೆ ಬರ್ಟ್ ಅಂತ ಒಬ್ಬರು ಅವರ ಹೆಂಡತಿ ಜೊತೆ ಇದ್ದಾರೆ. ವಿಲೇಜ್ ನ ಬಿಟ್ಟು ದೂರ ಇದ್ದಾರೆ. ಇವರಿಬ್ಬರು ಗನ್ ಕಲೆಕ್ಟರ್ಸ್. ಗನ್ಸ್ ಮಾರೋದೇ ಇವ್ರಗಳ ಬಿಸ್ನೆಸ್. ಗನ್ಸ್ ಮೇಲೆ ಅಷ್ಟೊಂದು ಪ್ರೀತಿ. ಸೊ ಬರ್ಟ್ ನಮ್ಮ ಹೀರೋಸ್ ಹತ್ರ ಒಂದು ಕೆಲಸನ ಹೇಳ್ತಾರೆ. ಇವತ್ತೇ ಆ ಕೆಲಸನ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬರ್ಟ್. ಅದಕ್ಕೆ ನಮ್ಮ ಹುಡುಗರು, ಇಲ್ಲ ಇವಾಗ ನಮಗೆ ಅದನ್ನ ಮಾಡೋಕೆ ಆಗಲ್ಲ, ನಮಗೆ ಬೇರೆ ಕೆಲಸ ಇದೆ ಅನ್ಬಿಟ್ಟು ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲಿ ಯಾರ್ಡ್ನ ಕ್ಲೀನ್ ಮಾಡೋ ಕೆಲಸ ಇರುತ್ತೆ. ಅದನ್ನ ಕ್ಲೀನ್ ಮಾಡಿಬಿಟ್ಟು ನಮ್ಮ ಎಲ್ಲ ಈ ವಿಲೇಜ್ ಅಲ್ಲಿ ಇದ್ದಿದ್ದು ಸಾಕು ಅನಿಸ್ತಾ ಇದೆ, ಇಲ್ಲಿ ಇದ್ದು ಬೋರ್ ಆಗ್ತಾ ಇದೆ, ನಾವು ಬೇರೆ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಆವಾಗ ಈ ಕಡೆ ನಮ್ಮ ಹೀರೋಯಿನ್ ರೀಡಿಂಗ್ಸ್ ನ ತಗೋತಾ ಇರ್ಬೇಕಾದ್ರೆ ಅವಳನ್ನ ಏನೋ ಒಂದು ವಾಚ್ ಮಾಡ್ತಾ ಇದೆ. ಅವಳು ಅವಳ ಪಾಡಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ರೀಡಿಂಗ್ ಮೆಷಿನ್ ಅಲ್ಲಿ ರೀಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಏನೋ ಒಂದು ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋಕೆ ಹೋಗ್ತಾ ಇದೆ. ಆದ್ರೆ ನಮ್ಮ ಹೀರೋಯಿನ್ ಅದನ್ನ ಗಮನಿಸಲೇ ಇಲ್ಲ. ಕಾರ್ ಹತ್ಕೊಂಡು ಅವಳ ಪಾಡಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ನಮ್ಮ ಹುಡುಗರು ಲಗೇಜಸ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ಊರ್ ಬಿಟ್ಟು ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಒಂದು ಲೇಡಿ ಅಂದ್ರೆ ಆಂಟಿ ಅವ್ರ ಹತ್ರ ಬಂದು, ಒಂದು ತಿಂಗಳಿಗೆ ಕೆಲಸ ಇದೆ, ನಾನು ಊಟನೂ ಕೊಟ್ಟು ಕುಡಿಯೋಕೆ ಬಿಯರ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಒಬ್ಬರಿಗೊಬ್ಬರು ಮುಖಾನ ನೋಡ್ಕೊಂಡು ಯೋಚನೆ ಮಾಡಿಬಿಟ್ಟು ಬೇಡ ಅನ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಹಾಗೆ ನಮ್ಮ ಹುಡುಗರು ಆ ವಿಲೇಜ್ ನ ಬಿಟ್ಟು ಜಾಲಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮುಂದೆ ಒಂದು ಟವರ್ ಇದೆ. ಅದ್ರ ಮೇಲೆ ಒಬ್ಬ ತಾತ ಕೂತಿದ್ದಾನೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಹುಡುಗರಿಗೆ ಗೊತ್ತಿರೋ ವ್ಯಕ್ತಿನೇ. ಅವರ ಹೆಸರು ಎಡ್ಗರ್. ಟವರ್ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ನಮ್ಮ ಹುಡುಗರು ಕಾರ್ ಬಿಟ್ಟು ಇಳಿದು ಅವರ ಹತ್ರ ಮಾತಾಡಿದ್ರೆ ಅವರು ರಿಟರ್ನ್ ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಮ್ಮ ಹುಡುಗರು ಸ್ಟೋನ್ ಪೇಪರ್ ಸೀಸರ್ ಹಾಕಿ ಯಾರು ಸೋಲ್ತಾರೋ ಅವರೇ ಟವರ್ ಹತ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಸೋತೋಗ್ಬಿಡ್ತಾನೆ. ಸೊ ಟವರ್ ಮೇಲೆ ಹತ್ತಿ ತಾತನ್ನ ನೋಡಿದ್ರೆ ಎಡ್ಗರ್ ತಾತ ಅಲ್ಲಿ ಸುಮ್ನೆ ಕೂತಿಲ್ಲ, ಸೋತೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹುಡುಗರು ಕನ್ಫ್ಯೂಷನ್ ಆಗ್ಬಿಟ್ಟು ಎಡ್ಗರ್ ಡೆಡ್ ಬಾಡಿನ ಕೆಳಗಡೆ ತಂದು ಮತ್ತೆ ಆ ವಿಲೇಜ್ ಗೆನೆ ತರ್ತಾರೆ. ಆ ವಿಲೇಜ್ ಅಲ್ಲಿ ಇರೋ ಡಾಕ್ಟರು ಎಡ್ಗರ್ ಬಾಡಿನ ಚೆಕ್ ಮಾಡಿಬಿಟ್ಟು ಇವರು ಸತ್ತು 4 ದಿನ ಆಗ್ಬಿಟ್ಟಿದೆ, ಡಿಹೈಡ್ರೇಷನ್ ಇಂದ ಸತ್ತೋಗ್ಬಿಟ್ಟಿದ್ದಾರೆ, ಅಂದ್ರೆ ಕುಡಿಯೋಕೆ ನೀರಿಲ್ಲದೆ ಬಾಯಾರಿಕೆಯಿಂದ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದ ನಮ್ಮ ಹುಡುಗರು 4 ದಿನದಿಂದ ಟವರ್ ಮೇಲೆ ಕೂತಿದ್ದಾನೆ, ಕೈಯಲ್ಲಿ ಗನ್ನ ಬೇರೆ ಇಟ್ಕೊಂಡಿದ್ದಾನಲ್ಲ, ಬಟ್ ಆದ್ರೂ ಏನಕ್ಕೆ ಕೆಳಗಡೆ ಇಳಿದು ಬರ್ಲೇ ಇಲ್ಲ, ಬರ್ದೇನೆ ಅಲ್ಲೇ ಇದ್ದು ಸತ್ತೋಗ್ಬಿಟ್ಟಿದ್ದಾನಲ್ಲ, ನನಗೆ ಯಾಕೋ ಡೌಟ್ ಆಗಿದೆ, ಫಸ್ಟ್ ಈ ಊರನ್ನ ಬಿಟ್ಟು ನಾವು ಹೋಗ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ ನಮ್ಮ ಹುಡುಗರು. ಈ ಕಡೆ ಆ ಊರಿನ ಮಧ್ಯದಲ್ಲಿ ಒಬ್ಬ ಕುರಿ ಫಾರಂ ನ ಇಟ್ಟು ರನ್ ಮಾಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಅಲ್ಲಿರೋ ಕುರಿಗಳು ಕಿರ್ಚ್ಕೊಂಡು ಅಲ್ಲಿಗೂ ಇಲ್ಲಿಗೂ ಓಡೋಗ್ತಾ ಇವೆ. ಸೊ ಓನರು ಏನು ಅಂತ ನೋಡೋಕೆ ಕೆಳಗಡೆ ಇಳಿದ್ರೆ
ಅಷ್ಟೇ ಸಡನ್ ಆಗಿ ಏನೋ ಒಂದು ಮಣ್ಣಡಿಯಿಂದ ಅವರನ್ನ ಕೊಚ್ಚಿ ಒಳಗಡೆ ಎಳ್ಕೋತಾ ಇದೆ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬ್ಲಡ್ ಬೇರೆ ಹಾರ್ತಾ ಇದೆ, ಚಿಮ್ತಾ ಇದೆ. ಈ ಕಡೆ ನಮ್ಮ ಹೀರೋಯಿನ್ ರೀಡಿಂಗ್ ತಗೋತಾ ಇರ್ಬೇಕಾದ್ರೆ ಸಡನ್ ಆಗಿ ರೀಡಿಂಗ್ಸ್ ಜಾಸ್ತಿ ಬರ್ತಾ ಇದೆ. ನಮ್ಮ ಹೀರೋಯಿನ್ಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಹುಡುಗರು ಈ ಊರನ್ನ ಬಿಟ್ಟು ಹೋದ್ರೆ ಸಾಕು ದೇವ್ರೆ ಅಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಕುರಿ ಫಾರಂ ನ ಕ್ರಾಸ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಕುರಿ ಫಾರಂ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿರೋ ಕುರಿಗಳೆಲ್ಲ ಸತ್ತು ಬಿದ್ದಿವೆ. ಆ ಜಾಗನೇ ಒಂಥರ ಆಗ್ಬಿಟ್ಟಿದೆ. ಸೊ ಓನರ್ ನ ಹುಡುಕ್ತಾರೆ ನಮ್ಮ ಹುಡುಗರು. ಹಾಗೆ ಹುಡುಕ್ಬೇಕಾದ್ರೆ ಒಂದು ಜಾಗದಲ್ಲಿ ಅವರ ಹ್ಯಾಟ್ ಮಾತ್ರ ಬಿದ್ದಿದೆ. ಸೊ ಆ ಹ್ಯಾಟ್ ಅನ್ನ ತೆಗಿತಾರೆ ನಮ್ಮ ಹುಡುಗರು. ಓನರ್ ಮುಖ ಮಾತ್ರ ಇದೆ ಅಷ್ಟೇ. ನಮ್ಮ ಹುಡುಗರು ಇದನ್ನ ನೋಡಿ ಗಾಬರಿ ಆಗ್ಬಿಡ್ತಾರೆ. ಎದ್ದು ಬಿದ್ದು ಈ ಊರಲ್ಲಿ ತುಂಬಾ ಕ್ರೂರವಾದ ಸೈಕೋ ಕಿಲ್ಲರ್ ಇದಾನೆ ಅನ್ಸುತ್ತೆ, ಫಸ್ಟ್ ನಾವು ಇಲ್ಲಿಂದ ಹೊರಡಬೇಕು ಅಂತ ಓಡಿ ಹೋಗ್ತಾ ಇದ್ದಾರೆ ನಮ್ಮ ಹುಡುಗರು. ಈ ಕಡೆ ರೋಡ್ ವರ್ಕ್ ನಡೀತಾ ಇದೆ. ಆವಾಗ ಒಬ್ಬ ವರ್ಕರು ಡ್ರಿಲ್ಲಿಂಗ್ ಮಿಷಿನ್ ನ ಯೂಸ್ ಮಾಡಿ ರೋಡ್ ನ ಕಿತ್ತಾಕ್ತಾ ಇರ್ಬೇಕಾದ್ರೆ ಜೋರಾಗಿ ಏನೋ ಸದ್ದು ಆಗುತ್ತೆ. ಮತ್ತೆ ಡ್ರಿಲ್ಲಿಂಗ್ ಮಾಡಿದ ಜಾಗದಿಂದ ಬ್ಲಡ್ ಬೇರೆ ಬರ್ತಾ ಇದೆ. ಸಡನ್ ಆಗಿ ಆ ವರ್ಕರ್ ನ ಏನೋ ಒಂದು ಎಳ್ಕೊಂಡು ಹೋಗ್ತಾ ಇದೆ. ಸೊ ಜೊತೆಗೆ ಕೆಲಸ ಮಾಡ್ತಾ ಇರೋ ಕೋ ವರ್ಕರು ಅವನನ್ನ ಕಾಪಾಡೋಕೆ ಟ್ರೈ ಮಾಡಿದ್ರೆ ಪಾಪ ಇಬ್ಬರ ಮೇಲೂ ಮಣ್ಣು ಬಿದ್ದು ಕವರ್ ಆಗ್ಬಿಡುತ್ತೆ. ಅಂದ್ರೆ ಇಬ್ಬರು ಸತ್ತೋಗ್ಬಿಡ್ತಾರೆ. ಈ ಕಡೆ ನಮ್ಮ ಹುಡುಗರು ಮತ್ತೆ ಟೌನಿಗೆ ಬಂದು ಈ ತರ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರ್ ಟೌನ್ ಒಳಗಡೆ ಬಂದು ಎಲ್ಲರನ್ನು ಸಾಯಿಸ್ತಾ ಇದ್ದಾನೆ, ಫಸ್ಟ್ ನಾವು ಪೊಲೀಸ್ಗೆ ಫೋನ್ ಮಾಡಬೇಕು ಅಂತ ಪೊಲೀಸ್ಗೆ ಫೋನ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಸಿಗ್ನಲ್ ಕಟ್ ಆಗ್ಬಿಟ್ಟಿದೆ, ಟೆಲಿಫೋನ್ ವೈರ್ ಎಲ್ಲ ಕಟ್ ಆಗಿದೆ. ಅದಕ್ಕೆ ನಮ್ಮ ಹುಡುಗರು ಟೌನ್ ಜನರ ಹತ್ರ ಸರಿ ನಾವು ಊರ್ ಬಿಟ್ಟು ಹೊರಗಡೆ ಹೋಗಿ ಪೊಲೀಸರ್ಸ್ ನ ಕರ್ಕೊಂಡು ಬರ್ತೀವಿ ಅನ್ಬಿಟ್ಟು ಹೊರಡ್ತಾರೆ. ಫಾಸ್ಟ್ ಆಗಿ ನಮ್ಮ ಹುಡುಗರು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ರೋಡೇ ಬ್ಲಾಕ್ ಆಗಿದೆ. ಅದೇ ರೋಡ್ ವರ್ಕರ್ಸ್ ಮೇಲೆ ಮಣ್ಣು ಬಿತ್ತಲ್ಲ ಆ ಜಾಗ. ಅಲ್ಲಿ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದ ವರ್ಕರ್ ಹೆಲ್ಮೆಟ್ ಬಿದ್ದಿದೆ, ಅದರಲ್ಲಿ ಬ್ಲಡ್ ಬೇರೆ ಇದೆ. ಅದಕ್ಕೆ ಓ ಸೀರಿಯಲ್ ಕಿಲ್ಲರ್ ಇಲ್ಲಿಗೂ ಬಂದ್ಬಿಟ್ಟ ಅನ್ಸುತ್ತೆ ಅಂತ ನಮ್ಮ ಹುಡುಗರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ರಿಟರ್ನ್ ವಿಲೇಜ್ ಗೆನೆ ಹೋಗೋಣ ಅಂತ ಕಾರ್ ನ ರಿವರ್ಸ್ ತೆಗಿದ್ರೆ ಕಾರ್ ಮೂವ್ ಆಗ್ತಾನೆ ಇಲ್ಲ, ಏನೋ ತಡಿತಾ ಇದೆ. ಅದಕ್ಕೆ ನಮ್ಮ ಹುಡುಗರು ಫುಲ್ ಎಕ್ಸಿಲೇಟರ್ ನ ರೈಸ್ ಮಾಡಿ ಅಲ್ಲಿಂದ ಹೇಗೋ ಬಂದ್ಬಿಡ್ತಾರೆ. ಊರ್ ಜನ ಇವ್ರುಗಳನ್ನ ನೋಡ್ಬಿಟ್ಟು ಲವ್ ಇನ್ನ ಇಲ್ಲೇ ಏನ್ರೋ ಮಾಡ್ತಾ ಇದ್ದೀರಾ, ಪೊಲೀಸರ್ಸ್ ನ ಕರ್ಕೊಂಡು ಬರ್ತೀನಿ ಅಂತ ಹೋದ್ರಲ್ಲ ಅಂತ ಕೇಳ್ಕೊಂಡೆ ಎಲ್ಲರೂ ಹೊರಗಡೆ ಬಂದ್ರೆ ಎಲ್ಲರಿಗೂ ಶಾಕು. ಏನು ಅಂತ ನೋಡಿದ್ರೆ ಕಾರ್ ಹಿಂದೆ ಏನೋ ಒಂದು ದೊಡ್ಡ ಹಾವಿನ ತರ ಅಡಿಯಲ್ಲಿ ಹಿಡ್ಕೊಂಡಿದೆ. ಸರಿ ಏನದು ನೋಡೋಣ ಅಂತ ಅದನ್ನ ತೆಗೆದು ನೋಡಿದ್ರೆ ದೊಡ್ಡ ಹಾವು ತರಾನೇ ಇದೆ, ಕಿತ್ಕೋಬಿಟ್ಟಿದೆ. ಅದಕ್ಕೆ ಇದು ಯಾವ್ದು ಮ್ಯೂಟೇಷನ್ ಆಗಿರೋ ಹಾವು ತರ ಇದೆ, ಇದೇನೆ ಖಂಡಿತ ಎಲ್ಲರನ್ನು ಸಾಯಿಸ್ತಾ ಇರ್ಬೇಕು, ಇದು ಇನ್ನ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ ಅಂತ ಊರ್ ಜನ ನಮ್ಮ ಹುಡುಗರು ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಡಾಕ್ಟರ್ ಅದೇ ತಾತನ್ ಡೆಡ್ ಬಾಡಿನ ಚೆಕ್ ಮಾಡಿ ನೋಡಿದ್ರಲ್ಲ ಅವರು ತನ್ನ ವೈಫ್ ಜೊತೆ ರಾತ್ರಿ ಊರನ್ನ ಬಿಟ್ಟು ಹೊರಗಡೆ ಬಂದು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಡನ್ ಆಗಿ ನೋಡಿದ್ರೆ ಜನರೇಟರ್ ನ ಕಾಣ್ತಾ ಇಲ್ಲ. ಎಲ್ಲಿ ಅಂತ ಹುಡುಕಿದ್ರೆ ಜನರೇಟರ್ ನ ಕೊಚ್ಚಿ ತೂ ಅಂತ ಹುಗಿತಾ ಇದೆ ಆ ಪ್ರಾಣಿ. ಇದನ್ನ ನೋಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಡಾಕ್ಟರ್ ಅನ್ನೇ ಮಣ್ಣು ಒಳಗಡೆ ಎಳ್ಕೋತಾ ಇದೆ ಆ ಪ್ರಾಣಿ. ಅವರ ವೈಫ್ ಅವರನ್ನ ಕಾಪಾಡೋಕೆ ಎಷ್ಟು ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾನೆ ಇಲ್ಲ ಅವರ ಕೈಯಲ್ಲಿ. ಅಷ್ಟೇ ಡಾಕ್ಟರ್ ಕತೆ ಮುಗೀತು. ಹೆಂಡತಿ ಹೆದರ್ಕೊಂಡು ಓಡಿ ಹೋಗಿ ಕಾರ್ ಒಳಗಡೆ ಕೂತ್ಕೊಂಡ್ರೆ ದೊಡ್ಡ ದೊಡ್ಡ ಹಾವುಗಳ ತರ ಏನೋ ಬಂದು ಆ ಟೋಟಲ್ ಕಾರನ್ನೇ ಹಾಗೆ ಡಾಕ್ಟರ್ ಹೆಂಡತಿ ಜೊತೆಗೆ ಸೇರಿ ಮಣ್ಣೊಳಗಡೆ ಎಳ್ಕೊಂಡ್ ಬಿಡ್ತಾ ಇದೆ. ಈ ಕಡೆ ಊರ್ ಜನ ಎಲ್ಲರೂ ಸೂಪರ್ ಮಾರ್ಕೆಟ್ ಅಲ್ಲಿ ಒಟ್ಟಿಗೆ ಕೂಡಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನಿದು ಫೋನ್ ಮಾಡಿ ಹೆಲ್ಪ್ ಕೇಳೋಣ ಅಂದ್ರೆ ಸಿಗ್ನಲ್ ಕಟ್ ಆಗ್ಬಿಟ್ಟಿದೆಯಲ್ಲ, ಸರಿ ಊರ್ ಬಿಟ್ಟು ಹೊರಗಡೆ ಹೋಗೋಣ ಅನ್ಕೊಂಡ್ರೆ ಇರೋದು ಒಂದೇ ರೋಡ್, ಆ ರೋಡ್ ಕೂಡ ಬ್ಲಾಕ್ ಆಗ್ಬಿಟ್ಟಿದೆಯಲ್ಲ, ಇವಾಗ ಏನ್ ಮಾಡೋದು ಅಂತ ಊರ್ ಜನ ಮಾತಾಡ್ಬೇಕಾದ್ರೆ ಆವಾಗ ಬರ್ಟ ನಾವು ಇಲ್ಲೇ ಕಾದಿರೋಣ, ಅದು ಬಂದ್ರೆ ಅದನ್ನ ಶೂಟ್ ಮಾಡಿ ಸಾಯಿಸೋಣ, ನಮ್ಮ ಹತ್ರ ಗನ್ಸ್ ಇದೆ ಅಲ್ಲ ಅನ್ಬೇಕಾದ್ರೆ ಅದೆಲ್ಲ ವರ್ಕೌಟ್ ಆಗಲ್ಲ. ಮತ್ತೆ ಇನ್ನೇನು 40 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕ್ರಾಸ್ ಮಾಡ್ತೀರಾ, ಕಾರನ್ನೇ ಒಳಗಡೆ ಎಳ್ಕೋತಾ ಇದೆ ಆ ಪ್ರಾಣಿ, ಸುಮ್ನಿರಿ ಅಂತ ಒಬ್ಬರಿಗೊಬ್ಬರು ಮಾತಾಡಿ ಜಗಳ ಮಾಡ್ಕೋಬೇಕಾದ್ರೆ ಆವಾಗ ಒಬ್ಬ ನಮ್ಮ ಸೂಪರ್ ಮಾರ್ಕೆಟ್ ಓನರ್ ಹತ್ರ 2 ಕುದುರೆಗಳಿದೆಯಲ್ಲ, ಬೇಕಾದ್ರೆ ಅದನ್ನ ಯೂಸ್ ಮಾಡಿ ನಾವು ಊರ್ ಬಿಟ್ಟು ಹೋಗೋಕೆ ಟ್ರೈ ಮಾಡೋಣ ಅನ್ಬೇಕಾದ್ರೆ ಯಾರು ಈ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ತಿರುಗಿ ನಮ್ಮ ಹೀರೋಸ್ ನ ನೋಡ್ತಾರೆ. ಸೊ ನಮ್ಮ ಹುಡುಗರು ಸರಿ ಅಂತ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಅವರಿಗೆ ಬೇಕಾಗಿರೋ ಫುಡ್ಸ್, ಸೇಫ್ಟಿಗೆ ಗನ್ಸ್ ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಊರಿನ ಜನ. ಅದೇ ತರ ನಮ್ಮ ಹುಡುಗರು ಹೊರಟು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಡಾಕ್ಟರ್ ಅವರ ಕ್ಯಾರವ್ಯಾನ್ ನಿಂತಿದೆ. ಸೊ ಡಾಕ್ಟರ್ ಇದಾರ ಅಂತ ಹುಡುಕಿ ನೋಡಿದ್ರೆ ಡಾಕ್ಟರ್ ನ ಕಾಣ್ತಾನೆ ಇಲ್ಲ. ಆವಾಗ್ಲೇ ಸ್ವಲ್ಪ ಅಬ್ಸರ್ವ್ ಮಾಡಿ ಮಣ್ಣೊಳಗಡೆ ನೋಡಿದ್ರೆ ಡಾಕ್ಟರ್ ಅವರ ಕಾರು ಮಣ್ಣೊಳಗಡೆ ಇದೆ. ಹುಡುಗರು ಶಾಕ್ ಆಗಿ ಬಿಡ್ತಾರೆ. ಏನಿದು ಒಂದು ಕಾರನ್ನೇ ಹೀಗೆ ಎಳ್ಕೊಂಡ್ ಬಿಟ್ಟಿದ್ಯಲ್ಲ ಪ್ರಾಣಿ, ಫಸ್ಟ್ ನಾವು ಇಲ್ಲಿಂದ ಹೊರಡ್ಬೇಕು ಅಂತ ಕುದುರೆ ಹತ್ತಿ ಹೊರಟ್ರೆ ಸಡನ್ ಆಗಿ ಕುದುರೆಗಳು ಒಂಥರ ಕಿರ್ಚ್ಕೊಂಡು ಕೆಳಗಡೆ ಬೀಳ್ತಾ ಇವೆ. ಹೀರೋಸ್ ಕೆಳಗಡೆ ಬಿದ್ದು ಮೇಲೆದ್ದು ನೋಡಿದ್ರೆ ಕುದುರೆಗಳನ್ನ ಹಾವುಗಳು
ಹಾವುಗಳು ಹಾಗೆ ರೋಲ್ ಮಾಡಿ ಒಳಗಡೆ ಗೆಲ್ಕೊಳ್ಳೋಕೆ ಟ್ರೈ ಮಾಡ್ತಾ ಇವೆ. ಅದಕ್ಕೆ ಹೀರೋಸು ಅಯ್ಯೋಯ್ಯೋ ಈ ಹಾವುಗಳು ಜಾಸ್ತಿ ಇರ್ಬೋದು ಅನ್ಸುತ್ತೆ ಅಂತ ಅವುಗಳನ್ನ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ತಕ್ಷಣ ನಮ್ಮ ಹೀರೋಸ್ ನಿಂತಿರೋ ಜಾಗ ಹಾಗೆ ಓಪನ್ ಆಗ್ತಾ ಇದೆ. ಅಂದ್ರೆ ಭೂಮಿನೇ ಎರಡಾಗಿ ಓಪನ್ ಆಗ್ತಾ ಇದೆ. ಏನೋ ಒಂದು ಕ್ರಿಯೇಚರ್ ದೊಡ್ಡದಾಗಿದೆ, ನೋಡೋಕೆ ದೊಡ್ಡ ಸೈಜ್ ಹುಳ ತರ ಇದೆ. ಅದ್ರ ಬಾಯಿ ಒಳಗಡೆಯಿಂದಾನೇ ಹಾವುಗಳ ತರ ಏನೋ ಬರ್ತಾ ಇರೋದು. ಸೊ ಇವಾಗ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡ್ತಾ ಇದೆ ಆ ಪ್ರಾಣಿ. ನಮ್ಮ ಹುಡುಗರು ಅಯ್ಯೋಯ್ಯೋ ಅಂತ ಎದ್ದು ಬಿದ್ದು ಓಡಿ ಹೋಗ್ತಾ ಇದ್ದಾರೆ. ಆ ಕ್ರಿಯೇಚರ್ಗೆ ಮಣ್ಣೊಳಗಡೆನೆ ಪವರ್ ಅನ್ಸುತ್ತೆ. ಮಣ್ಣೊಳಗಡೆ ಸ್ಪೀಡ್ ಆಗಿ ಚೇಸ್ ಮಾಡ್ತಾ ಇದೆ ನಮ್ಮ ಹುಡುಗರನ್ನ. ನಮ್ಮ ಹುಡುಗರು ಸ್ಪೀಡ್ ಆಗಿ ಓಡಿ ಹೋಗ್ಬೇಕಾದ್ರೆ ಅಲ್ಲಿ ಚಾನಲ್ ತರ ಇದೆ. ಸೊ ಅದ್ರ ಒಳಗಡೆ ಜಂಪ್ ಮಾಡಿ ಮತ್ತೆ ಕಾಂಪೌಂಡ್ ನ ಹತ್ಬಿಟ್ರೆ ನಾವು ತಪ್ಪಿಸ್ಕೋಬಹುದು ಅಂತ ನಮ್ಮ ಹುಡುಗರು ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಹಿಂದೆ ಡಮ್ ಅಂತ ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ಆ ಕ್ರಿಯೇಚರ್ ಬಂದಿದ್ದ ಸ್ಪೀಡ್ಗೆ ಕಾಂಕ್ರೀಟ್ ಗೋಡೆಗೆ ಡ್ಯಾಶ್ ಮಾಡಿ ಸತ್ತೋಗ್ಬಿಟ್ಟಿದೆ. ನಮ್ಮ ಹುಡುಗರು ಅದನ್ನ ನೋಡಿ ಹೆದರ್ಕೊಂಡು ನಿಂತಿರ್ಬೇಕಾದ್ರೆ ಆವಾಗ ಹೇ ಗಾಯ್ಸ್ ಅಂತ ಸೌಂಡ್. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಇಲ್ಲೇನ್ರೋ ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಂಡೆ ಆ ಹುಳನ ನೋಡಿ ಶಾಕ್ ಆಗ್ತಾಳೆ ಹೀರೋಯಿನ್. ಇವಾಗ್ಲೇನೆ ಆ ಹುಳನ ಫುಲ್ ಆಗಿ ತೋರಿಸ್ತಾ ಇದ್ದಾರೆ ನಮಗೆ. ಆಮೇಲೆ ನಮ್ಮ ಹೀರೋಯಿನ್ ಆ ಹುಳನ ಚೆಕ್ ಮಾಡಿ ನೋಡ್ಬಿಟ್ಟು ಇದಕ್ಕೆ ಕಣ್ಣೇ ಇಲ್ವಲ್ಲ, ಆದ್ರೆ ಮೈ ಮೇಲೆ ಮುಳ್ಮುಳ್ ತರ ಇದೆ, ಅದನ್ನ ಯೂಸ್ ಮಾಡಿನೇ ವೈಬ್ರೇಷನ್ ಫೀಲ್ ಮಾಡಿ ಆ ಜಾಗನ ಅಟ್ಯಾಕ್ ಮಾಡ್ತಾ ಇದೆ ಈ ಪ್ರಾಣಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗರು ಹೇಗಾದ್ರೂ ಇದನ್ನ ಸೂಪರ್ ಮಾರ್ಕೆಟ್ ಓನರ್ ಹತ್ರ ಈ ಪ್ರಾಣಿನ ಮಾರ್ಬಿಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಡೌಟ್ ಆಗಿಬಿಟ್ಟು ಹಳೆ ರೀಡಿಂಗ್ಸ್ ನೆಲ್ಲ ಚೆಕ್ ಮಾಡಿ ನೋಡ್ತಾಳೆ. ದೊಡ್ಡ ಶಾಕು. ನಮ್ಮ ಹುಡುಗರ ಹತ್ರ ರೀಡಿಂಗ್ಸ್ ನ ತೋರಿಸಿ ಇನ್ನ ಇದೇ ತರ 3 ಹುಳಗಳಿವೆ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಹುಡುಗರು ಇದನ್ನ ಕೇಳಿ ಬೆಚ್ಚಿ ಹೋಗ್ತಾರೆ. ಸರಿ ಅಂತ ರೀಡಿಂಗ್ ತೆಗೆಯೋ ಮೆಷಿನ್ ಇರೋ ಜಾಗಕ್ಕೆ ಬಂದ್ರೆ ಸಡನ್ ಆಗಿ ರೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಆ ದೊಡ್ಡ ಪ್ರಾಣಿ ಆ ಜಾಗಕ್ಕೆ ಬರ್ತಾ ಇದೆ. ನಮ್ಮ ಟೀಮು ಸರಿ ಕಾರಿಗೆ ಓಡಿ ಹೋಗ್ಬಿಡೋಣ ಅಂತ ಓಡಿ ಹೋದ್ರೆ ಕಾರು ತುಂಬಾ ದೂರದಲ್ಲಿ ಇದೆ. ಸೊ ಮರಳು ಮೇಲೆ ಇದ್ರೆ ತಾನೇ ಅದ್ರ ಕೈಯಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡೋಕೆ ಆಗುತ್ತೆ. ಮಣ್ಣೊಳಗಡೆ ತಾನೇ ಅದ್ರದ್ದು ಪವರ್ ಇರೋದು. ಆದ್ರೆ ಬಂಡೆಗಳನ್ನ ಅದ್ರ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ ಅಲ್ವಾ. ಸೊ ಬಂಡೆಗಳ ಮೇಲೆ ಹತ್ಕೊಳ್ಳೋಣ ಅಂತ ಕಲ್ಲು ಬಂಡೆಗಳ ಮೇಲೆ ಹತ್ತಿ ನಿಂತ್ಕೋತಾರೆ ನಮ್ಮ ಹುಡುಗರು. ಅದೇ ತರ ಪ್ರಾಣಿಗೆ ಇವ್ರುಗಳನ್ನ ಏನು ಮಾಡೋಕೆ ಆಗ್ತಾ ಇಲ್ಲ. ಹಾಗೆ ಅವ್ರನ್ನ ಸುತ್ತ ರೌಂಡ್ ಹಾಕ್ತಾ ಇದೆ. ಇವಾಗ ಕಾರ್ ಎಲ್ಲಿದೆ ಅಂತ ನಮ್ಮ ಹುಡುಗರು ನೋಡಿದ್ರೆ ಅದು ತುಂಬಾ ದೂರದಲ್ಲಿ ನಿಂತಿದೆ. ಕಾರಿಗೆ ಹೋಗ್ಬೇಕು ಅಂತ ಕೆಳಗಡೆ ಇಳಿದ್ರೇನೆ ಅಷ್ಟೇ ಆ ಪ್ರಾಣಿ ನಮ್ಮ ಹುಡುಗರ ಕತೆನ ಮುಗಿಸ್ಬಿಡುತ್ತೆ. ಸೊ ನಮ್ಮ ಟೀಮ್ ತುಂಬಾ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ನೋಡ್ಬಿಟ್ಟು ಒಂದು ದೊಣ್ಣೆನ ಕೆಳಗಡೆ ಹಾಕಿದ್ರೆ ಇನ್ನ ಆ ಪ್ರಾಣಿ ಅಲ್ಲೇ ಇದೆ ಅನ್ಸುತ್ತೆ. ಆ ದೊಣ್ಣೆನ ಅಟ್ಯಾಕ್ ಮಾಡ್ತಾ ಇದೆ. ನಮ್ಮ ಹುಡುಗರನ್ನ ಸಾಯಿಸದೆ ಬಿಡಲ್ಲ ಅನ್ಸುತ್ತೆ. ಇವಾಗ ರಾತ್ರಿನೇ ಆಗ್ಬಿಡ್ತು. ಸೊ ಬೇರೆ ದಾರಿ ಇಲ್ಲದೆ ಅಲ್ಲೇ ಸ್ಟೇ ಆಗ್ತಾರೆ ನಮ್ಮ ಹುಡುಗರು. ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಆಯ್ತು. ಛೇ ಈ ತರ ಬಂದು ನಾವು ಸಿಗಾಕೋಬಿಟ್ಟಿದೀವಲ್ಲ ಅಂತ ನಮ್ಮ ಹುಡುಗರು ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಹೀರೋಯಿನ್ ಅಲ್ಲೇ ಪಕ್ಕದಲ್ಲಿ ಬ್ಯಾಂಬೂ ಸ್ಟಿಕ್ಸ್ ಬಿದ್ದಿರುತ್ತೆ. ಅದ್ರಲ್ಲಿ ಒಂದನ್ನ ತಗೊಂಡು ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಂಪ್ ಮಾಡಿ ಇದೇ ತರ ನಾವು ಜಂಪ್ ಮಾಡಿ ಹೋದ್ರೆ ನಾವು ಕಾರಿಗೆ ಈಸಿಯಾಗಿ ಹೋಗ್ಬಿಡ್ಬಹುದು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಮಿಕ್ಕಿರೋ ಸ್ಟಿಕ್ಸ್ ನ ಯೂಸ್ ಮಾಡಿ ಹಾಗೆ ಬಂಡೆ ಟು ಬಂಡೆ ಜಂಪ್ ಮಾಡಿ ಹೋಗ್ತಾರೆ. ಇವಾಗ ಮೂವರು ಕೋಣೆದಾಗಿ ಕಾರಿಗೆ ಜಂಪ್ ಮಾಡ್ಬೇಕಾದ್ರೆ ಕಾರನ್ನೇ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ ಆ ಕ್ರಿಯೇಚರು. ಆದ್ರೆ ನಮ್ಮ ಹುಡುಗರು ಹೇಗೋ ತಪ್ಪಿಸ್ಕೊಂಡು ವಿಲೇಜ್ ಗೆ ಬರ್ತಾರೆ. ಅಲ್ಲಿಗೆ ಬಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಕ್ರಿಯೇಚರ್ ಎಲ್ಲಿಂದ ಬಂದಿದೆ ಅಂತ ಊರ್ ಜನ ಕೇಳ್ತಾರೆ. ಅದಕ್ಕೆ ಹೀರೋ ಅದು ಎಲ್ಲಿಂದ ಬಂದಿದೆ, ಏನ್ ಪ್ರಾಣಿ, ಅದು ಏನು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ನಾವು ಇಲ್ಲೇ ಸೇಫ್ ಆಗಿ ಇದ್ಬಿಡೋಣ ಅಂತ ಊರ್ ಜನ ಹೇಳ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇಲ್ವಾ, ಅವು ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇವೆ, ನಮ್ಮನ್ನ ತಿನ್ನೋಕೆ ಪ್ಲಾನ್ ಮಾಡಿವೆ ಅನ್ಬೇಕಾದ್ರೆ ಆವಾಗ ಹೀರೋಯಿನ್ ಅದು ನಾವು ಮಣ್ಣಲ್ಲಿ ಕಾಲಿಟ್ರೇನೆ ಅದ್ರ ಕೈಯಲ್ಲಿ ಅಟ್ಯಾಕ್ ಮಾಡೋಕೆ ಆಗ್ತಾ ಇದೆ. ಆದ್ರೆ ಕಲ್ಲು ಬಂಡೆಗಳ ಎದುರು ಅದ್ರ ಕೈಯಲ್ಲಿ ಏನು ಮಾಡೋಕೇನೆ ಆಗ್ತಾ ಇಲ್ಲ. ಸೊ ನಾವು ಇಲ್ಲಿಂದ ವೆಸ್ಟ್ ಸೈಡ್ ಹೋದ್ರೆ ಅಲ್ಲಿ ದೊಡ್ಡ ಬೆಟ್ಟ ಇದೆ, ಅಲ್ಲಿಂದ ನಾವು ಈಸಿಯಾಗಿ ಎಸ್ಕೇಪ್ ಆಗ್ಬಿಡ್ಬಹುದು ಅನ್ಬೇಕಾದ್ರೆ ಅದಕ್ಕೆ ಇನ್ನೊಬ್ಬ ಹೀರೋ ಅಷ್ಟು ದೂರ ನಾವು ಹೋಗ್ಬೇಕು ಅಂದ್ರೆ ಖಂಡಿತ ನಮಗೆ ಹೆವಿ ವೆಹಿಕಲ್ ಬೇಕಾಗುತ್ತೆ, ಎಲ್ಲಿ ಬರ್ಟ್ ಅಂತ ಕೇಳ್ಬೇಕಾದ್ರೆ ಬರ್ಟ್ ಅವರ ಫ್ಯಾಮಿಲಿ ಅವರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇವರು ಅವರನ್ನ ರೇಡಿಯೋದಲ್ಲಿ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗ್ಲಿಲ್ಲ. ಆಮೇಲೆ ಎಲ್ಲರೂ ಏನ್ ಮಾಡೋಣ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಹೊರಗಡೆಯಿಂದ ಒಂದು ಹುಡುಗ ಜೋರಾಗಿ ಕಿರ್ಚ್ಕೋತಾ ಇದ್ದಾನೆ. ಅದಕ್ಕೆ ಎಲ್ಲರೂ ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಆ ಹುಡುಗ ಒಂದು ಕಂಬದಲ್ಲಿ ಹತ್ತಿ ಕೂತಿದ್ದಾನೆ. ಕಾಲಲ್ಲಿ ಬ್ಲಡ್ ಬೇರೆ ಬರ್ತಾ ಇದೆ. ಏನು ಅಂತ ನೋಡಿದ್ರೆ ಆ ಕ್ರಿಯೇಚರು ಅಲ್ಲಿಗೂ ಬಂದ್ಬಿಟ್ಟಿದೆ. ಎಲ್ಲರೂ ಗಾಬರಿ ಆಗ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಡೆ ಓಡಿ ಹೋಗಿ ಹೌಸ್ಕೋತಾರೆ. ಆವಾಗ ಸೂಪರ್ ಮಾರ್ಕೆಟ್ ಓನರ್ ಸದ್ದು ಮಾಡಬೇಡಿ, ಸದ್ದು ಬರೋ ಜಾಗವನ್ನೇ ಆ ಕ್ರಿಯೇಚರ್ ಅಟ್ಯಾಕ್ ಮಾಡ್ತಾ ಇರೋದು ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಆವಾಗ ಹೊರಗಡೆ ಒಂದು ಚಿಕ್ಕ ಹುಡುಗಿ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಆ ಹುಡುಗಿಗೆ ಗೊತ್ತಿಲ್ಲದೆ ರೋಡ್ ಅಲ್ಲಿ ಜಂಪರ್ ನ ಯೂಸ್ ಮಾಡಿ ಜಂಪ್ ಮಾಡಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟೇ ಆ ಕ್ರಿಯೇಚರ್ ಆ ಹುಡುಗಿನ ಅಟ್ಯಾಕ್ ಮಾಡೋಕೆ ಸ್ಪೀಡ್ ಆಗಿ
ಆಗಿ ಹೋಗ್ತಾ ಇದೆ. ಆವಾಗ ನಮ್ಮ ಹೀರೋ ಎಲ್ಲ ಸ್ಪೀಡ್ ಆಗಿ ಓಡಿ ಹೋಗಿ ಡೈವ್ ಹೊಡೆದ ಆ ಹುಡುಗಿನ ಕಾಪಾಡ್ತಾನೆ. ಇವಾಗ ನೋಡಿದ್ರೆ ಆ ಎರಡನೇ ಹುಳನೂ ಅಲ್ಲಿಗೆ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಒಂದೊಂದ್ ಕಡೆ ಓಡಿ ಹೋಗ್ತಾರೆ. ನಮ್ಮ ಹೀರೋ ಒಂದು ಕಾರ್ ಮೇಲೆ ಹತ್ಕೊಂಡ್ರೆ ಆ ಕಾರನ್ನೇ ದಬಾಕ್ಸೋಕೆ ಟ್ರೈ ಮಾಡ್ತಾ ಇವೆ ಕ್ರಿಯೇಚರ್ಸ್. ಈ ಕಡೆ ಅಮ್ಮ ಮತ್ತೆ ಮಗಳು ಅವರ ಮನೆ ಒಳಗಡೆ ಹೋಗಿ ಹೌಸ್ಕೋತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅವಳ ಕಾಲಿಗೆ ಸ್ಟೀಲ್ ವೈರ್ ಸಿಗಾಕೊಂಡು ಕೆಳಗಡೆ ಬಿದ್ದೋಗ್ತಾಳೆ. ಅಷ್ಟೇ, ನಮ್ಮ ಹೀರೋಯಿನ್ ಕತೆ ಮುಗೀತು ಅಂತ ನಾವು ಅನ್ಕೋಬೇಕಾದ್ರೆ ನಮ್ಮ ಹೀರೋ ಎಲ್ಲ ಅಲ್ಲಿಗೆ ಸ್ಪೀಡ್ ಆಗಿ ಓಡಿ ಬಂದು ಹೀರೋಯಿನ್ ಹಾಕಿರೋ ಪ್ಯಾಂಟ್ ಅನ್ನ ಬಿಚ್ಕೊಟ್ಟು ಅವಳನ್ನ ಕಾಪಾಡ್ತಾನೆ. ಆಮೇಲೆ ಎಲ್ಲರೂ ಆ ಸೂಪರ್ ಮಾರ್ಕೆಟ್ ಒಳಗಡೆ ಬಂದ್ಬಿಡ್ತಾರೆ. ಎಲ್ಲರೂ ಸೈಲೆಂಟ್ ಆಗಿರಿ, ಸದ್ದು ಮಾಡಬೇಡಿ ಅಂತ ಒಳಗಡೆ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಸೂಪರ್ ಮಾರ್ಕೆಟ್ ಒಳಗಡೆ ಇರೋ ಫ್ರೀಜರ್ ಬಾಕ್ಸ್ ಸದ್ದು ಮಾಡುತ್ತೆ ಅಂತ ಇವ್ರುಗಳು ಅದನ್ನ ಹೇಗಾದ್ರೂ ಸ್ಟಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಹೀರೋ ಫ್ರೀಜರ್ ಬಾಕ್ಸ್ ನ ಹೇಗಾದ್ರೂ ಆಫ್ ಮಾಡಿ ಬಿಡೋಣ ಅಂತ ಪ್ಲಗ್ ನ ಬಿಚ್ತಾನೆ. ಆದ್ರೆ ಅಷ್ಟ್ರಲ್ಲಿ ಆ ಕ್ರಿಯೇಚರ್ ಅಲ್ಲಿಗೆ ಬಂದು ಸೂಪರ್ ಮಾರ್ಕೆಟ್ ಓನರ್ ಇದಾರಲ್ಲ ಅವರನ್ನೇ ತಿಂದ್ಬಿಡುತ್ತೆ. ಅದು ಮಾತ್ರ ಇಲ್ದೆ ಆ ಅಂಗಡಿಯನ್ನೇ ಹೊಡೆದಾಕೋಕೆ ಟ್ರೈ ಮಾಡ್ತಾ ಇದೆ ಆ ಪ್ರಾಣಿ. ಅದಕ್ಕೆ ಎಲ್ಲರೂ ಮೇಲ್ ಹತ್ಕೊಂಡು ರೂಫಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದನ್ನು ತಡೆಯೋಕೆ ಟ್ರೈ ಮಾಡುತ್ತೆ ಆ ಪ್ರಾಣಿ. ಕೊನೆಗೆ ಹೇಗೋ ರೂಫಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಆದ್ರೆ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ, ಒಟ್ಟಿಗೆ ಇಲ್ಲ. ಈ ಕಡೆ ಬರ್ಡ್ ಫ್ಯಾಮಿಲಿ ಹೊರಗಡೆ ಹೋಗಿದ್ದು ಇವಾಗ ರಿಟರ್ನ್ ಅವರ ಮನೆಗೆ ಬಂದಿದ್ದಾರೆ. ಬಂದವರು ಬೈನಾಕುಲರ್ ಅಲ್ಲಿ ನೋಡ್ಬಿಟ್ಟು ಇವ್ರುಗಳು ಏನಕ್ಕೆ ರೂಫ್ ಟಾಪ್ ಅಲ್ಲಿ ನಿಂತಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ತಾರೆ. ಸೊ ವೈರ್ಲೆಸ್ ಅಲ್ಲಿ ಕನೆಕ್ಟ್ ಮಾಡಿ ಏನ್ ವಿಷಯ ಅಂತ ಕೇಳೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಹೇಗೋ ಫೋನ್ ನ ತಗೊಂಡು ಈ ತರ ರಾಕ್ಷಸ ಹುಳುಗಳು ಬಂದಿವೆ, ಅವುಗಳು ತುಂಬಾ ಬ್ರಿಲಿಯಂಟ್ ಆಗಿವೆ, ಇವಾಗ ನಿಮ್ಮ ಮನೆ ಕಡೆನೆ ಅವುಗಳು ಬರ್ತಾ ಇವೆ ಅಂತ ಹೇಳ್ಬೇಕಾದ್ರೆ ಏನು ನಮ್ಮ ಮನೆ ಕಡೆನಾ, ಸರಿ ಬರ್ಲಿ ನಾವು ನೋಡ್ಕೋತೀವಿ ಬಿಡಿ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಹುಳ ಇವ್ರುಗಳ ಮನೆನ ಒಡ್ಕೊಂಡು ಒಳಗಡೆ ಬರುತ್ತೆ. ಅದರಲ್ಲಿ ಕಾಲ್ ಕಟ್ ಆಗ್ಬಿಡುತ್ತೆ. ಸೊ ಈ ಕಡೆ ನಮ್ಮ ಹೀರೋ ಮತ್ತೆ ಎಲ್ಲರೂ ಬರ್ಡ್ ಫ್ಯಾಮಿಲಿ ಸತ್ತೋಗ್ಬಿಟ್ರು ಅಂತ ಅನ್ಕೊಂಡ್ರೆ ಇಲ್ಲಿ ಬರ್ಡ್ ಮತ್ತೆ ಅವನ ಹೆಂಡತಿ ಅವ್ರ ಹತ್ರ ಗನ್ಸ್ ಗಳಿದೆ ಅಲ್ವಾ, ಸುಮ್ನೆ ಶೂಟ್ ಮಾಡಿ ಆ ಹುಳನ ಪೀಸ್ ಪೀಸ್ ಮಾಡ್ತಾರೆ. ಅದನ್ನ ನಮ್ಮ ಹುಡುಗರಿಗೆ ಮತ್ತೆ ಕಾಲ್ ಮಾಡಿ ಹೇಳ್ಬೇಕಾದ್ರೆ ಎಲ್ಲರೂ ಇದನ್ನ ಕೇಳಿ ಖುಷಿ ಆಗ್ತಾರೆ. ಇವಾಗ ಬ್ಯಾಲೆನ್ಸ್ ಇರೋ ಹುಳುಗಳು ಎಲ್ಲರೂ ಬಿಲ್ಡಿಂಗ್ ಮೇಲೆ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆ ಬಿಲ್ಡಿಂಗ್ ಅನ್ನೇ ಕೊಲಾಪ್ಸ್ ಮಾಡೋಕೆ ಟ್ರೈ ಮಾಡುತ್ತೆ. ಅದೇ ತರ ಒಬ್ಬ ಅಂಕಲು ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾರೆ. ಅಷ್ಟೇ, ಹುಳ ಅವರನ್ನ ಕಚ್ಚಿ ನುಂಗುತ್ತೆ. ಆವಾಗ ನಮ್ಮ ಇಬ್ಬರ ಹೀರೋಸು ಇಲ್ಲಿಂದ ಹೋಗ್ಬೇಕು, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಬುಲ್ಡೋಸರ್ ನಿಂತಿದೆ. ಅದಕ್ಕೆ ಎರಲ್ಲ ಖಂಡಿತ ಈ ಬುಲ್ಡೋಸರ್ ನ ಕ್ರಿಯೇಚರ್ಸ್ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಆ ಬುಲ್ಡೋಸರ್ ತುಂಬಾ ದೂರದಲ್ಲಿ ಇದೆ. ಅಷ್ಟು ದೂರ ಹೇಗೆ ಹೋಗೋದು ಅನ್ಕೋಬೇಕಾದ್ರೆ ಅಲ್ಲಿ ಚಿಕ್ಕದಾಗಿ ಇವ್ರಗಳ ಹತ್ರ ಒಂದು ಟ್ರ್ಯಾಕ್ಟರ್ ಇರುತ್ತೆ. ಅದನ್ನ ಆಟೋಮೆಟಿಕ್ ರನ್ ಮಾಡಿಸ್ಬೇಕಾದ್ರೆ ಆ ಕ್ರಿಯೇಚರ್ಸ್ ಡೈವರ್ಟ್ ಆಗುತ್ತೆ. ಆವಾಗ ನಾವು ಈ ಕಡೆ ಬುಲ್ಡೋಸರ್ ಗೆ ಓಡಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿ ಟ್ರ್ಯಾಕ್ಟರ್ ನ ಓಡಿಸ್ತಾರೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಎಲ್ಲ ಫಾಸ್ಟ್ ಆಗಿ ಆ ಬುಲ್ಡೋಸರ್ ಹತ್ರ ಓಡಿ ಹೋಗ್ತಾ ಇರ್ತಾನೆ. ಆದ್ರೆ ಆ ಚಿಕ್ಕ ಟ್ರ್ಯಾಕ್ಟರ್ ಒಂದು ಪಾಯಿಂಟ್ ಅಲ್ಲಿ ದಬಾಕೋಬಿಡುತ್ತೆ. ಆದ್ರಿಂದ ಆ ಹುಳ ನಮ್ಮ ಹೀರೋ ಎಲ್ ಹತ್ರ ಬರೋಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಹೀರೋಯಿನ್ ನೀನು ಮೂವ್ ಆಗ್ಬೇಡ, ಒಂದೇ ಜಾಗದಲ್ಲಿ ಅಲ್ಲಾಡದೆ ಇದ್ರೇನೆ ಸಾಕು, ಆ ಹುಳ ನಿನ್ನ ಏನು ಮಾಡೋಲ್ಲ, ನೀನು ತಪ್ಪಿಸ್ಕೋಬಹುದು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅದೇ ತರ ಸ್ಟಾಪ್ ಆಗ್ತಾನೆ. ಆ ಹುಳಾನು ಹತ್ರ ಬಂದು ನಾಲ್ಗೆನ ಹೊರಗಾಕಿ ಚೆಕ್ ಮಾಡುತ್ತೆ. ಎಲ್ ಕಾಲ್ನ ಮೇಲೆತ್ತಿ ಸಿಗಾಕೊಳ್ದೆ ತಪ್ಪಿಸ್ಕೋತಾ ಇದ್ದಾನೆ. ಆವಾಗ ಬ್ಯಾಲೆನ್ಸ್ ಇರೋರು ಸದ್ದು ಮಾಡಿ ಆ ಕ್ರಿಯೇಚರ್ ನ ಇವ್ರಗಳ ಕಡೆ ಡೈವರ್ಟ್ ಮಾಡ್ಬೇಕಾದ್ರೆ ನಮ್ಮ ಎಲ್ಲೋ ತಪ್ಪಿಸ್ಕೊಂಡ ಸ್ಪೀಡ್ ಆಗಿ ಓಡಿ ಹೋಗಿ ಆ ಬಿಲ್ಡೋಸರ್ಗೆ ಸ್ಪೀಡ್ ಆಗಿ ಓಡಿ ಹೋಗಿ ಆ ಬುಲ್ಡೋಸರ್ ಗೆ ಹತ್ಕೋತಾನೆ. ಇವಾಗ ಬುಲ್ಡೋಸರ್ ಅನ್ನ ಸ್ಟಾರ್ಟ್ ಮಾಡಿ ಕ್ಯಾರಿಯರ್ ನ ಕನೆಕ್ಟ್ ಮಾಡಿ ತಗೊಂಡು ಬರ್ತಾ ಇದ್ದಾನೆ ಎಲ್ಲ. ಆ ಕ್ರಿಯೇಚರ್ ಕೈಯಲ್ಲಿ ಆ ಬುಲ್ಡೋಸರ್ ನ ಏನು ಮಾಡೋಕೆನೆ ಆಗ್ತಾ ಇಲ್ಲ. ಹಾಗೆ ಎಲ್ಲರನ್ನು ಪಿಕಪ್ ಮಾಡ್ಕೊಂಡು ಬರ್ಟ್ ಅವರ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬರ್ಟ್ ಈ ಹುಳುಗಳು ಮಣ್ಣು ಒಳಗಡೆ ಇದ್ರೇನೆ ತುಂಬಾ ಪವರ್ಫುಲ್ ಆಗಿದೆ ಅನ್ಬಿಟ್ಟು ಬಾಂಬ್ಸ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ, ಹ್ಯಾಂಡ್ ಮೇಡ್ ಬಾಂಬ್ಸ್. ಅದಕ್ಕೆ ಹೀರೋ ಯಪ್ಪ ಬರ್ಡ್ ಫ್ಯಾಮಿಲಿ ಬೇಗ ಬನ್ನಿ, ಆ ಕ್ರಿಯೇಚರ್ಸ್ ತುಂಬಾ ಬ್ರಿಲಿಯಂಟ್ ಆಗಿದೆ, ಮತ್ತೆ ಅವುಗಳು ರಿಟರ್ನ್ ನಮ್ಮನ್ನ ಅಟ್ಯಾಕ್ ಮಾಡೋಷ್ಟ್ರಲ್ಲಿ ಇಲ್ಲಿಂದ ಹೋಗೋಣ ಅನ್ಬೇಕಾದ್ರೆ ಬರ್ಡ್ ಫ್ಯಾಮಿಲಿನೋ ಅವ್ರ ಹತ್ರ ಇರೋ ಬಾಂಬ್ಸ್ ಗನ್ಸು ಎಲ್ಲವನ್ನು ತಗೊಂಡು ಟ್ರಕ್ಕಿಗೆ ಜಂಪ್ ಮಾಡ್ತಾರೆ. ಸೊ ಊರ್ ಜನ ಎಲ್ಲರೂ ಬುಲ್ಡೋಸರ್ ಅಲ್ಲಿ ಹೀರೋಯಿನ್ ಹೇಳಿದ್ದ ಆ ಬೆಟ್ಟಕ್ಕೆ ಹೋಗಿ ತಪ್ಪಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಆ ಕ್ರಿಯೇಚರ್ಸ್ ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ. ಇವ್ರುಗಳು ಹೋಗ್ತಾ ಇರೋ ದಾರಿಯಲ್ಲಿ ಹಳ್ಳ ತೋಡ್ಬಿಟ್ಟಿದೆ. ಅಷ್ಟೇ, ಬುಲ್ಡೋಸರ್ ದಬಾಕೊಳ್ಳುತ್ತೆ, ಸ್ಟಾಪ್ ಆಗಿ ಬಿಡುತ್ತೆ. ಎಲ್ಲರೂ ಕೆಳಗಡೆ ಬಿದ್ದು ಬಿಡ್ತಾರೆ. ಆವಾಗ ಬರ್ಟ್ ಒಂದು ಬಾಂಬ್ ನ ಕತ್ಸಿ ಬಿಸಾಕ್ಬೇಕಾದ್ರೆ ಅದು
ಅದು ಬ್ಲಾಸ್ಟ್ ಆಗುತ್ತೆ. ಆ ಸದ್ದಿಗೆ ಆ ಕ್ರಿಯೇಚರ್ಸ್ ದೂರ ಹೋಗ್ಬಿಡ್ತವೆ. ಆವಾಗ ನಮ್ಮ ಹೀರೋಯಿನ್ ಮತ್ತೆ ಆ ಕ್ರಿಯೇಚರ್ಸ್ ಬಂದು ನಮ್ಮನ್ನ ಅಟ್ಯಾಕ್ ಮಾಡೋಕು ಮುಂಚೆ ನೋಡಿ ಅಲ್ಲಿ ದೂರದಲ್ಲಿ ಬಂಡೆಗಳು ಕಾಣ್ತಾ ಇದೆ, ಅಲ್ಲಿಗೆ ಒಂದು ಬಾಂಬ್ ಅನ್ನ ಹಾಕಿ ಆವಾಗ ಕ್ರಿಯೇಚರ್ಸ್ ದೂರ ಹೋಗ್ಬಿಡುತ್ತೆ. ಆವಾಗ ನಾವು ಎಲ್ಲರೂ ಆ ಬಂಡೆಗೆ ಹೋಗ್ಬಿಡೋಣ ಅನ್ಬೇಕಾದ್ರೆ ಅದೇ ತರ ಬಾಂಬ್ ನ ಬಿಸಾಕ್ತಾನೆ ಬರ್ಟ. ಆ ಗ್ಯಾಪ್ ನ ಯೂಸ್ ಮಾಡಿ ಎಲ್ಲರೂ ಅಲ್ಲೇ ಪಕ್ಕದಲ್ಲಿ ಬಂಡೆ ಗುಡ್ಡೆ ಇರುತ್ತೆ ಅಲ್ವಾ, ಅಲ್ಲಿಗೆ ಹೇಗೋ ಓಡಿ ಹೋಗ್ಬಿಡ್ತಾರೆ. ಎಲ್ಲರೂ ಸೇಫ್. ಆದ್ರೆ ಇವಾಗ ಇರೋದು 2 ಹುಳಗಳಲ್ವಾ, ಬಂಡೆಗಳನ್ನ ಹುಳಗಳ ಕೈಯಲ್ಲಿ ಏನು ಮಾಡೋಕೆ ಆಗ್ತಾ ಇಲ್ಲ ಅಲ್ವಾ, ಹಾಗೆ ರೌಂಡ್ ಹೊಡಿತಾ ಇದೆ. ಅದಕ್ಕೆ ನಮ್ಮ ಹುಡುಗರು ಅವುಗಳು ಏನ್ ಮಾಡುತ್ತೆ ಅಂತ ಕಲ್ಲುಗಳನ್ನ ತಗೊಂಡು ಬಿಸಾಕಿದ್ರೆ ಒಂದು ಚಿಕ್ಕ ಶೇಕ್ ಆದ್ರೂ ಕೂಡ ಅದನ್ನ ಒಳಗಡೆ ಎಳ್ಕೋತಾ ಇದೆ ಹುಳಗಳು. ಸೊ ಅದಕ್ಕೆ ಒಂದು ಪ್ಲಾನ್ ನ ಹಾಕ್ತಾರೆ ಬರ್ಟ್ ಮತ್ತೆ ಎರಾಲ. ಆ ಹುಳಗಳು ಅಷ್ಟೇನು ಬ್ರಿಲಿಯಂಟ್ ಇಲ್ಲ ಅನ್ಬಿಟ್ಟು ಬಾಂಬ್ ನ ಕಚ್ಚಿ ದೂರ ಬಿಸಾಕ್ತಾರೆ. ಆ ವೈಬ್ರೇಷನ್ ಗೆ ಒಂದು ಹುಳ ಬಾಂಬ್ ನ ಕಚ್ಚಿ ಒಳಗಡೆ ನುಂಗ್ಬಿಡುತ್ತೆ. ಅಷ್ಟೇ ಬ್ಲಾಸ್ಟ್ ಆಗಿ ಚಿಂದಿ ಚಿತ್ರಣ ಆಗುತ್ತೆ. ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಇನ್ನ ಒಂದೇ ಒಂದು ಹುಳ ತಾನೇ ಇರೋದು, ಅಷ್ಟೇ ತಾನೇ, ಅದ್ರ ಕಥೆಯನ್ನು ಮುಗಿಸ್ಬಿಡೋಣ ಅಂತ ಅನ್ಕೋತಾರೆ ಎಲ್ಲರೂ. ಸೊ ಇವಾಗ ಅದೇ ತರ ನಮ್ಮ ಹೀರೋ ಎಲ್ಲೋ ಬಾಂಬಿಗೆ ಬೆಂಕಿ ಕಚ್ಚಿ ದೂರ ಬಿಸಾಕ್ತಾವಣೆ. ಅದೇ ತರ ಬ್ಯಾಲೆನ್ಸ್ ಇರೋ ಹುಳನು ಕಚ್ಚಿ ನುಂಗ್ಬಿಡುತ್ತೆ. ಅಷ್ಟೇ ಅದ್ರ ಕಥೆನು ಮುಗಿಯುತ್ತೆ ಅಂತ ನಾವು ಅನ್ಕೊಂಡ್ರೆ ನುಂಗಿದ ಬಾಂಬ್ ನ ಮತ್ತೆ ಜೋರಾಗಿ ಹೊರಗಡೆ ಹುಗಿದ್ ಬಿಡುತ್ತೆ ಆ ಪ್ರಾಣಿ. ಅದು ಕರೆಕ್ಟ್ ಆಗಿ ಇವ್ರುಗಳು ಇರೋ ಜಾಗಕ್ಕೆ ಬಂದು ಬೀಳುತ್ತೆ. ಎಲ್ಲರೂ ಅಯ್ಯಯ್ಯೋ ಅಂತ ಎದ್ದು ಬಿದ್ದು ಕೆಳಗಡೆ ಇಳಿದು ಓಡಿ ಹೋಗ್ಬಿಡ್ತಾರೆ. ಕೊನೆಗೆ ಹುಳ ಹುಗ್ದಿದ್ದ ಬಾಂಬ್ ಇವ್ರುಗಳು ಟೋಟಲ್ ಆಗಿ ಇಟ್ಟಿದ್ದಾರೆಲ್ಲ ಬಾಂಬ್ಸ್ ಗಳು ಆ ಜಾಗಕ್ಕೆ ಬಿದ್ದು ಎಲ್ಲವೇ ಸೇರಿ ಬ್ಲಾಸ್ಟ್ ಆಗ್ಬಿಡುತ್ತೆ. ನಮ್ಮ ಇಬ್ಬರ ಹೀರೋಸ್ ಮತ್ತೆ ಹೀರೋಯಿನ್ ಕೆಳಗಡೆ ಇಳಿದು ಬಿಟ್ಟಿದ್ದಾರೆ. ಇವಾಗ ಕೈಯಲ್ಲಿ ಇರೋದು ಒಂದೇ ಒಂದು ಬಾಂಬ್ ಮಾತ್ರ. ಆವಾಗ ಎರಾಲ ಕೊಡು ಅದನ್ನ ನಾನು ಯೂಸ್ ಮಾಡ್ತೀನಿ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಇವಾಗ ಇರೋದು ಒಂದೇ ಒಂದು ಚಾನ್ಸ್, ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಈ ಹುಳಗಳು ಬ್ರಿಲಿಯಂಟೇ ಆದ್ರೆ ನಮ್ಮಷ್ಟು ಬ್ರಿಲಿಯಂಟ್ ಇಲ್ಲ ಅನ್ಬಿಟ್ಟು ಅಲ್ಲಿಂದ ಸ್ಪೀಡ್ ಆಗಿ ಓಡಿ ಹೋಗ್ತಾವನೆ. ಲೋ ಏನೋ ಮಾಡ್ತಾ ಇದೀಯಾ ಅಂತ ಎರಾಲ್ ಮತ್ತೆ ಹೀರೋಯಿನ್ ಅವನ ಹಿಂದೆನೆ ಓಡಿ ಹೋಗ್ತಾ ಇದ್ದಾರೆ. ಕೈಯಲ್ಲಿ ಒಂದೇ ಒಂದು ಬಾಂಬ್ ನ ಹಿಡ್ಕೊಂಡು ಆ ಬೆಟ್ಟದ ಎಡ್ಜಿಗೆ ಓಡಿ ಹೋಗಿ ನಿಂತ್ಕೋತಾ ಇದ್ದಾನೆ ಎಲ್ಲ. ಇವ್ರುಗಳು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ಓಡಿ ಬಂದು ಅವನ ಜೊತೆ ನಿಂತಿದ್ದಾರೆ. ಆ ಹುಳ ಬೇರೆ ಫಾಸ್ಟ್ ಆಗಿ ಇವ್ರುಗಳನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಹೀರೋಯಿನ್ ಮತ್ತೆ ಎರಾಲ ಇವರಿಬ್ಬರು ಬಾಂಬ್ ನ ಹಾಕು, ಬಾಂಬ್ ನ ಕತ್ಸಿ ಹಾಕು ಅಂತ ಫೋರ್ಸ್ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಬಾಂಬ್ ಥ್ರೆಡ್ ನ ಕಟ್ ಮಾಡಿ ಅದನ್ನ ಶಾರ್ಟ್ ಮಾಡಿ ಬೆಂಕಿ ಕತ್ಸಿ ಹುಳ ಹತ್ರ ಬಿಸಾಕ್ದೆ ಆ ಹುಳನ ದಾಟಿ ದೂರ ಬಿಸಾಕ್ತಾ ಇದ್ದಾನೆ. ಅದಕ್ಕೆ ಎರಾಲ ಲೋ ಪಾಪಿ ಇದ್ದಿದ್ದು ಒಂದೇ ಒಂದು ಬಾಂಬ್ ಕಣೋ, ಒಂದೇ ಒಂದು ಚಾನ್ಸ್, ಅದನ್ನು ಹಾಳು ಮಾಡ್ಬಿಟ್ಟೆ ಅಲ್ಲ ಅನ್ಬೇಕಾದ್ರೆ ನಮ್ಮ ಎಲ್ಲವನ ಪ್ಲಾನ್ ಇದೇನೆ. ಬಾಂಬ್ ಬ್ಲಾಸ್ಟ್ ಆಗಿ ಹುಳ ಹೆದರ್ಕೊಂಡು ಇನ್ನ ಫಾಸ್ಟ್ ಆಗಿ ಬರ್ಬೇಕು. ಇವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಕಂಟ್ರೋಲ್ ಇಲ್ಲದೆ ಬೆಟ್ಟದಿಂದ ಅದು ಕೆಳಗಡೆ ಬಿದ್ದು ಸಾಯ್ಬೇಕು. ಅದೇ ತರ ಸ್ಪೀಡ್ ಆಗಿ ಬರ್ತಾ ಇದೆ ಆ ಹುಳ. ಅಷ್ಟೇ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡಿ ಬಿಡುತ್ತೆ ಅನ್ಕೋಬೇಕಾದ್ರೆ ನಮ್ಮ ಹುಡುಗರು ಹಾಗೆ ಜಂಪ್ ಮಾಡಿ ಡಿವೈಡ್ ಆಗಿಬಿಡ್ತಾರೆ. ಸ್ಪೀಡ್ ಆಗಿ ಬಂದ ಹುಳ ಕಂಟ್ರೋಲ್ ಇಲ್ಲದೆ ಆ ಬೆಟ್ಟ ಎಡ್ಜ್ ನ ಹೊಡ್ಕೊಂಡು ಕೆಳಗಡೆ ಬಿದ್ದು ಸಾಯುತ್ತೆ ಆ ಹುಳ. ಅಷ್ಟೇ ಎಲ್ಲ ಹುಳಗಳ ಕಥೆನು ಮುಗೀತು. ಇವಾಗ ನಮ್ಮ ಹೀರೋ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ಸೂಪರ್ ಆಗಿ ಯೋಚನೆ ಮಾಡಿ ಅದ್ರ ಕಥೆನ ಮುಗಿಸ್ದೆ ಕಣೋ ನೀನು, ಗುಡ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೇಗೋ ಎಲ್ಲರೂ ಸೇರಿ ಆ ಊರಲ್ಲಿದ್ದ 4 ರಾಕ್ಷಸ ಹುಳಗಳನ್ನು ಕೊಂದಾಯ್ತು. ಸೊ ಜನ ಎಲ್ಲರೂ ರಿಟರ್ನ್ ಅವರ ವಿಲೇಜ್ ಗೆ ಬಂದು ಮತ್ತೆ ಅವರವರ ಲೈಫ್ ನ ಹ್ಯಾಪಿಯಾಗಿ ಬದುಕೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಇಲ್ದೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಧ್ಯ ಪ್ರೀತಿ ಹುಟ್ಬಿಟ್ಟಿದೆ. ಇಬ್ಬರಿಗೂ ಸೆಟ್ ಆಗ್ಬಿಡುತ್ತೆ, ಎಲ್ಲರಿಗೂ ಸೆಟ್ ಆಗ್ಬಿಡುತ್ತೆ. ನಮಗ್ ಮಾತ್ರ ಒಂದು ಫಿಗರು ಸೆಟ್ ಆಗ್ತಿಲ್ಲ. ಕರ್ಮ, ಏನ್ ಲೈಫ್. ಅಷ್ಟೇ, ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅಷ್ಟೇನಾ, ಮತ್ತೆ ಹುಳಗಳು ಬರ್ಲಿಲ್ವಾ ಅಂತ ನೀವು ಕೇಳಿದ್ರೆ ಬಂದಿದೆ. ಪಾರ್ಟ್ 2 ಬಂದಿದೆ, ಪಾರ್ಟ್ 3 ಬಂದಿದೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.